ಇವತ್ತು ಹೊಸಬ ಹೋಬಳಿಯ ಮುಖಂಡರುಗಳು ಮತ್ತು ರಾಮನಗರ ತಾಲೂಕಿನ ಹಾಲು ಉತ್ಪಾದಕರ ಮಹಾಮಂಡಳಿಯ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ. ನಮ್ಮ ನಾಗರಾಜು ಅವರ ಕರೆಗೆ ಹೋಗೊಟ್ಟು ನಾವೆಲ್ಲ ಬಂದಿರೋದಕ್ಕೆ ಮೊದಲನೇದಾಗಿ ನಮಗೆ ಸಾಷ್ಟಾಂಗ ಪ್ರಣಾಮಗಳು. ರಾಮನಗರ ನಗರಸಭೆ ಒಂದು ಜಿಲ್ಲಾ ಕೇಂದ್ರ. ತಾವೆಲ್ಲರೂ ರಾಮನಗರ ತಾಲೂಕಿನವರು. ನಮ್ಮ ರಾಮನಗರ ತಾಲೂಕಿನವರು ಕೆಲವರು ಬಿಡದಿಯವರು ಇದ್ದೀರಿ, ಕೂಡ್ಗಲ್ನವರು ಇದ್ದೀರಿ, ಆದರೂ ತಾಲೂಕು ಯಾವುದಪ್ಪ ಅಂದರೆ ರಾಮನಗರ. ಹಾಗಾಗಿ ರಾಮನಗರ ನಗರಸಭೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ಅಂತ ಈಗ ಚೇಂಜ್ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ನಗರಸಭೆ. ಹಾಗಾಗಿ ನಮಗೆ ರಾಮನಗರ ತಾಲೂಕು ಒಡನಾಟ ಎಲ್ಲೋದ್ರೂ ರಾಮನಗರಕ್ಕೆ ದಿನನಿತ್ಯ ಬರಲೇಬೇಕು, ದಿನನಿತ್ಯ ವಹಿವಾಟು ಇರಲೇಬೇಕು. ಹಾಗಾಗಿ ರಾಮನಗರ ನಗರಸಭೆ ಒಂದು ಅರೆ ಸರ್ಕಾರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಾವು 2025-26ನೇ ಸಾಲಿನ ಆಯವ್ಯಯವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ರಾಮನಗರ ನಗರಸಭೆ ವತಿಯಿಂದ ಅನೇಕ ಘೋಷಣೆಗಳನ್ನು ಮಾಡಿದ್ವಿ. ಬಡವರಿಗೆ ಛತ್ರಿ ಕೊಡ್ತೀವಿ ಅಂತ, ಬೀದಿ ಬದಿ ವ್ಯಾಪಾರಿಗಳಿಗೆ ಅಥವಾ ಹಿಂದುಳಿದ ವರ್ಗದವ್ರಿಗೂ ಯಾರು ಅಸಹಾಯಕರಿದ್ದಾರೆ ಅವ್ರಿಗೆ, ಸವಿತಾ ಸಮಾಜದವ್ರಿಗೆ ಟೂಲ್ ಕಿಟ್ ಕೊಡೋದು, ಮಡವಾಳ ಸಮಾಜದವ್ರಿಗೆ ಟೂಲ್ ಕಿಟ್ ಕೊಡೋದು, ಮತ್ತು ಈ ಒಂದು ಬ್ಯಾಗ್ಗಳ ವಿತರಣೆ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕಂತ ಮಾಡಿದ್ವಿ. ಪೌರ ಕಾರ್ಮಿಕರ ದಿನಾಚರಣೆ ಮಾಡಿದ್ವಿ. ಸಂವಿಧಾನದ ಪೀಠಿಕೆಯನ್ನು ಮಾಡಿದ್ವಿ. ಅದೇ ರೀತಿ ನಾವು ಇನ್ನೊಂದು ಘೋಷಣೆ ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವನ ನಗರಸಭೆ ವತಿಯಿಂದ ಮಾಡ್ತೀವಿ. ಆಮೇಲೆ ವಿಧಾನಸೌಧ ನಿರ್ಮಾತೃರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ತಾಲೂಕಿನ ಶಾಸಕರಾಗಿದ್ದಂಥವರು ದಿವಂಗತ ಕೆಂಗಲ್ ಹನುಮಂತಯ್ಯನವರು, ಅವರು ವಿಧಾನಸೌಧ ನಿರ್ಮಾತೃ ಆಗಿದ್ದರು, ಈ ಕ್ಷೇತ್ರದ ಶಾಸಕರಾಗಿದ್ದರು, ಮತ್ತು ಬೆಂಗಳೂರಿನ ಮೇಯರ್ ಆಗಿದ್ದರು, ಕೇಂದ್ರ ರೈಲ್ವೆ ಮಂತ್ರಿಗಳಾಗಿದ್ದರು. ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ತಾಲೂಕಿನವರು ಲಕ್ಕಪ್ಪನಹಳ್ಳಿ ಹುಟ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಆ ಕಾಲದಲ್ಲಿ 1950ನೇ ಇಸ್ವಿನಲ್ಲಿ ಆ ಮಟ್ಟಕ್ಕೆ ಬೆಳೆದು, ಅವತ್ತು ಓದೋದೇ ಕಷ್ಟ. ಇಡೀ ತಾಲೂಕು ಒಂದು ಹೋಬಳಿಲಿ 5 ಜನ 6 ಜನ ಓದೋರಿದ್ರು ಏನೋ. ಅಂಥ ಸಂದರ್ಭದಲ್ಲಿ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ, ಅವರೇ ನಾಗರಿಕ ಶ್ರೀಮಂತರೇನಲ್ಲ, ಆದರೆ ಒಂದು ಆಡಳಿತ ಇವತ್ತಿಗೂ ಕೂಡ ಕೆಂಗಲ್ ಹನುಮಂತಯ್ಯನವ್ರನ್ನ ದಕ್ಷ ಆಡಳಿತಗಾರರು ಅಂತ ನೆನೆಸ್ಕೊಂತಾರೆ. ಹಾಗಾಗಿ ಅಂಥ ಮಹಾಪುರುಷ ಇವತ್ತು ರಾಮನಗರ ಅಂತ ಹೆಸರು ಬರ್ಬೇಕಾದ್ರೆ, ಮುಂಚೆ ಕ್ಲೋಸ್ ಪೇಟ್ ಅಂತ ಇತ್ತು ರಾಮನಗರ. ಆ ಕ್ಲೋಸ್ ಪೇಟ್ ಅಂತ ಇದ್ದಿದ್ದ ಹೆಸರನ್ನ ರಾಮನ ಕುರುಹುಗಳಿದ್ದಾವೆ. ರಾಮ ಇಲ್ಲಿ ಶ್ರೀರಾಮಚಂದ್ರ ಇಲ್ಲಿ ಓಡಾಡಿರ್ತಕ್ಕಂಥ ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ಈ ರಾಮನವರು ರಾಮಗಿರಿ ಕ್ಷೇತ್ರ ಅಂತೇಳಿ ರಾಮನಗರ ಅಂತ ಹೆಸರು. ಅಂತ ಸಂದರ್ಭದಲ್ಲಿ ಈಗ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಮಾಡಬೇಕು. ನಮ್ಮ ಕ್ಷೇತ್ರದವ್ರನ್ನ ನಾವು ಮೊದಲನೇ ಮುಖ್ಯಮಂತ್ರಿಯಾಗಿ ನಮ್ಮ ಕ್ಷೇತ್ರದಲ್ಲಿದ್ದವರು, ಅವ್ರನ್ನ ನಾವು ನೆನೆಸ್ಕೊಳ್ಳದೆ ಹೋದ್ರೆ ಇನ್ಯಾರು ನೆನೆಸ್ಕೊಂತಾರೆ ಅಂತ ಹೇಳಿ ನಮ್ಮ ನಗರಸಭೆ ವತಿಯಿಂದ ನಾವು ಅವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ಕೊಡಬೇಕು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ರು. ಬೇಕಾದಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ. ನಾವು 25 ವರ್ಷದಿಂದ ಯಾವುದೋ ಸಂಘಟನೆ ಇದ್ದೀವಿ, ಸಂಘದಲ್ಲಿ ಇದ್ದೀವಿ ಅಂತ ಅಲ್ಲ. ಜನರಿಗೆ ಏನು ಉಪಯೋಗ ಆಗಿದೆ, ಅದರಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಆಗಿದೆ, ರೈತರಿಗೆ ಏನು ಉಪಯೋಗ ಆಗಿದೆ, ಪರಿಸರಕ್ಕೆ ಏನು ಉಪಯೋಗ ಆಗಿದೆ, ಜನರಿಗೆ ಉಪಯೋಗ ಆಗಿರ್ತಕ್ಕಂಥವ್ರು ಕನ್ಸಿಡರ್ ಮಾಡಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನ ಇನ್ನೊಂದು 2-3 ದಿನದಲ್ಲಿ ನಾವು ಹೇಳ್ತೀವಿ ಯಾರು ಮಾಡಿದ್ದೀವಿ ಅಂತ. ಈ ತಾಲೂಕಲ್ಲಿ
ಇವತ್ತು ಸಾವಿರಾರು ಎಕರೆ ಭೂಮಿಗಳನ್ನು ಪಡ್ಕೊಂಡು ಅವರು ಒಂದು ಯಾರು ಕೂಲಿ ಮಾಡ್ತಾ ಇದ್ರು ಅಥವಾ ಯಾರು ಜಮೀನನ್ನು ಉಳುಮೆ ಮಾಡ್ತಾ ಇದ್ರು ಅವರು ಮಾಲೀಕರಾಗ್ತಕ್ಕಂಥ ಕಾನೂನನ್ನು ಸನ್ಮಾನ್ಯ ದೇವರಾಜ ಅರಸು ಅವರು ಆ ಕಾಲದಲ್ಲಿ ತಂದರು. ಆದರೆ ಅದನ್ನ ಅನುಷ್ಠಾನ ಮಾಡಿದ್ದು ಇಡೀ ದೇಶದಲ್ಲಿ ಆ ಕಾನೂನು ಬಂತು. ಆದರೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿದ್ದು ಕರ್ನಾಟಕದಲ್ಲಿ ಮಾತ್ರ. ಅದರಲ್ಲೂ ರಾಮನಗರ ಕ್ಷೇತ್ರದಲ್ಲಿ ಸನ್ಮಾನ್ಯ CM ನಿಂಗಪ್ಪನವರು ಭೂ ನ್ಯಾಯ ಮಂಡಳಿ ಸದಸ್ಯರಾಗಿದ್ದರು. ಅಂತ ಸಂದರ್ಭದಲ್ಲಿ ಅವರೇ ಹೋಗಿ ಒಂದು ಪ್ರತಿಯೊಂದು ಒಂದು ಊರಿಗೆ ಹೋಗಿ ಎಲ್ಲೆಲ್ಲಿ LRF ಕೇಸಸ್ ಇತ್ತು ಅಲ್ಲೆಲ್ಲ ಹೋಗಿ ಯಾರು ನಿಜವಾದ ಗಣಿದಾರರಿದ್ರು ಅವ್ರನ್ನ ಗುರ್ಸಿ ಅವ್ರಿಗೆಲ್ಲರಿಗೂ ಜಮೀನನ್ನ ಕೊಡಿಸ್ಕೊಡ್ತು. ಆಮೇಲೆ ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಲ್ಲಿ ಸಾವಿರಾರು ಎಕರೆ ಸುಮಾರು 1800 ಎಕರೆ ಜಮೀನು ಕೊಡಿಸಿದ್ದಾರೆ. ಇವತ್ತು ಬಿಡದಿ ಹೋಬಳಿನಲ್ಲಿ ಮೊನ್ನೆ ಒಬ್ರು ಮಾಜಿ ಶಾಸಕರು ಒಬ್ರು ಬೇರೆ ಜನತಾದಳದವರು ಫೋನ್ ಮಾಡಿದ್ರು, ಹಣ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, 1800 ಎಕರೆ ಈಗ ಲ್ಯಾಂಡ್ ಗ್ರ್ಯಾಂಟು ಇವತ್ತು ಕೆಲವರು 1 ಎಕರೆ 5 ಕೋಟಿ 6 ಕೋಟಿ ಇದೆ ಅಂತ ಒಂದು ಕೆಲಸನ ಏನು 1 ರೂಪಾಯಿ ಇಸ್ಕೊಳ್ಳದೆ ಒಂದು ಕಾಫಿ ಕುಡಿದೆ ಮಾಡಿಕೊಟ್ರು. ಇಷ್ಟು ಚಪ್ಪಾಳೆ ಹೊಡಿಬೇಕು ಬೇಡ ಅದು. ಈಗ ಮಾಡಿಸ್ಕೊಡ್ರಿ ನೋಡೋಣ. 5-6 ಕೋಟಿ ರೂಪಾಯಿ ಜಾಗ ಒಂದು ಕಾಸು 1 ರೂಪಾಯಿ ಕಾಸು ಕೊಡೋದು ಯಾರು ಮಾಡಿಸ್ಕೊಳ್ರಪ್ಪ ನೋಡೋಣ. ಅಂತ ಒಬ್ಬ ಪುಣ್ಯಾತ್ಮ ಈಗ ರಾಜಕೀಯವಾಗಿ ನಾವು ವಿರೋಧ ಮಾಡಿದ್ದೀವಿ. ಅವರು ಸಂದರ್ಭ ಬಂದಾಗ ನಾವು ಉಳ್ಕೊಳ್ಳೋಕ್ಕೋ ನಮ್ಮ ಸ್ವಾರ್ಥಕ್ಕೋ ಇನ್ನೊಂದಕ್ಕೋ ನಾವು ವಿರೋಧ ಮಾಡಿದ್ದೀವಿ. ನಾಗರಾಜು ಮಾಡಿದ್ದಾರೆ, ಶ್ರೀರಾಮಯ್ಯನವರು ಮಾಡಿದ್ದಾರೆ, ಗಣೇಶು ಮಾಡಿದ್ದಾರೆ. ಅದು ಬೇರೆ ವಿಷಯ. ರಾಜಕಾರಣ ಬಂದಾಗ ನಮ್ಗೇನೋ ತೊಂದರೆ ಆಯಿತು ಅಂತೋ ಇನ್ನೊಂದು. ಆದರೆ ಇವತ್ತಿನ ಕಾಲಘಟ್ಟದ ರಾಜಕಾರಣವನ್ನ ನಾವು ನೆನೆಸ್ಕೊಂಡಾಗ ಇವತ್ತು ನನ್ನ ದೃಷ್ಟಿನಲ್ಲಿ ಅವರು ಋಷಿ ಥರ. ಇವತ್ತಿನ ರಾಜಕಾರಣಿ ಎಷ್ಟು ವರ್ಷ ಆಗಿದೆ ಅಂದರೆ ಇದು ಹೇಳಕ್ ಹೋಗ್ಬಿಟ್ರೆ ಪೇಪರ್ನವ್ರು ಅವರೇ ಇಲ್ಲೇ ಅವರೇ ಬರ್ಕೊಂಡು ಎಲ್ಲ ಹರಾಜಾಕಿ 3 ಇದು ಮಾಡ್ಕೊಡ್ತಾರೆ. ಅಷ್ಟಿದ್ದಾವೆ ಹೇಳಿದ್ರೆ ಏನೋ. ಇವತ್ತಿನ ಹೊಲಸು ರಾಜಕಾರಣದ ಬಗ್ಗೆ ನಾನು ಸಂದರ್ಭ ಬಂದಾಗ ಹೇಳ್ತೀನಿ, ಇವತ್ತಿಲ್ಲ ಮುಂದೆ ಇರಲಿ. ಆದರೆ ಇವತ್ತಿನ ಕಾಲಘಟ್ಟದ ರಾಜಕಾರಣಕ್ಕೋಸ್ಕರ ನೋಡಿ, ಅವರು ಮನೆಗಳು ಕೊಡತಕ್ಕಂಥ ಸಂದರ್ಭದಲ್ಲಿ ಯಾವತ್ತಾದ್ರೂ ಅವ್ನು ಜನತಾದಳದ ನಾವು ಕೊಡಬೇಡಿ ಅಂತ ಹೇಳೋ ಒಂದು ಉದಾಹರಣೆ ಇದೆಯಾ? ಇದೇ ಸಮಯ ಮನೆಗಳು ಕೊಡುವಾಗ ಗಣೇಶ್ ನೀವು ತಾಲೂಕು ಪಂಚಾಯತಿ ಅದಕ್ಕೆ ಮುಂಚೆ ಯಾವಾಗಲೂ ಮಾಡಿಲ್ಲ ನಮಗೆ ಗೊತ್ತಿರೋ. ಇನ್ನ ಹೋರಾಟ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ನವ್ರು ಬಿಟ್ಟು ಎಳೆದವ್ರ ಹತ್ರ ಹೋಗಿ ಅಂದ್ರೆ ಹೋಗ್ತಾ ಇರಲಿಲ್ಲ, ಅದು ಬೇರೆ ವಿಷಯ. ಆದರೆ ಸವಲತ್ತುಗಳ ವಿಚಾರದಲ್ಲಿ ಬಂದಾಗ ಅವರು ಯಾವತ್ತೂ ಕೂಡ ಅದನ್ನ ಪಕ್ಷಾತೀತವಾಗಿ ಬಡವರು ಯಾರಿದ್ದಾರೆ ಅವ್ರನ್ನ ಗುರ್ಸಿಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿರೋದನ್ನ ನಾವು ನೋಡಿದ್ದೆ. ಯಾಕಂದ್ರೆ ನಾನು 5 ವರ್ಷ ಸತತವಾಗಿ ಅವ್ರ ಜೊತೆ ನಿಂತೆ. ಹಾಗಾಗಿ ನಾನು ಯಾವತ್ತೂ ಅಧಿಕಾರ ಬಯಸಿರಲಿಲ್ಲ, ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆದರೆ ಸತತವಾಗಿ 5 ವರ್ಷ ಅವ್ರ ಜೊತೆಯಲ್ಲಿ ಇದ್ದಂಥವ್ ನಾನು. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಅಂತ ಒಬ್ಬ ಮಹಾಪುರುಷ ನಮ್ಮ ತಾಲೂಕಿಗೆ 60 ವರ್ಷಗಳ ಕಾಲ, 45 ವರ್ಷ ಅಂತಂದ್ರು ಪ್ರಣೇಶ್ ಅಲ್ಲ, 60 ವರ್ಷಗಳ ಕಾಲ 1968 ಇವತ್ತೆಷ್ಟು 2025 ಏನೋ ಸುಮಾರು 57 ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಅದರಲ್ಲಿರಲು ಅವರು ಶ್ರಮಿಸಿದ್ದಾರೆ. ಈಗ ನಾವು ಅಂಥವ್ರಿಗೆ ಪೌರ ಸನ್ಮಾನ ಮಾಡದೆ ಇನ್ಯಾರು ಮಾಡ್ಬೇಕು ಹೇಳಿಲ್ಲ. ಅದಕ್ಕೋಸ್ಕರ ನಾವು ಒಂದು ನಿರ್ಣಯ ಮಾಡಿದ್ವಿ ರಾಮನಗರ ನಗರಸಭೆಯಲ್ಲಿ. ಆಮೇಲೆ ರಾಮನಗರಕ್ಕೆ ಏನ್ ಮಾಡಿದ್ದಾರೆ ಅಂತ ಈಗ ನೋಡಿ, ಇವತ್ತು ನೀವು ನೋಡಿರ್ಬೋದು, ಇಲ್ಲಿ ಹಳ್ಳಿಗಳಲ್ಲಿ ಯಾವುದೋ ಮೂಲ ಊರಿತ್ತು, ಅದ್ರ ಪಕ್ಕ ಒಂದು ದುಡಿಗಳು ಎದ್ದಿದ್ದಾವೆ. ಏನೋ ಈಗ ಸುಡಿ ಸೈಟ್ ಕೊಟ್ರಲ್ಲಪ್ಪ ಅವಾಗ ಅವ್ರು ಮಾಡಿರವೆ. ಹೌದಲ್ರಿ ಗಣೇಶ್? ರಾಜೀವ್ ಗಾಂಧಿ ಕೂಡ ವಿಜಯನಗರ ಇವತ್ತು ವಿವೇಕಾನಂದ ನಗರಕ್ಕಿಂತ ಚೆನ್ನಾಗಿದೆ. ಅಂದ್ರೆ ವಿವೇಕಾನಂದದಲ್ಲಿ ಕಾಸ್ನವರು, ಯಾಂಜಿನಿ, ಉಮಾಶಂಕರ ಇಂಥವ್ರು ಸೇರ್ಕೊಂಡವ್ರು ಅಗ್ರಿ ಸೈಡ್ಸ್ ಬಿಡ್ತಲ್ಲ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ದುಡ್ಡಲ್ಲಿ. ಆದ್ರೆ ರೋಡ್ಗಳು ವಿವೇಕಾನಂದ ನಗರಕ್ಕಿಂತ ವಿಜಯನಗರ ಚೆನ್ನಾಗಿದೆ. ಇವತ್ತು ವಿಜಯನಗರ, ಬಾಲ್ಗೇರಿ, ಫುಲಾರಬಾಗು ಸುಮಾರು 2000 ಸೈಟ್ಗಳು ಕೊಟ್ಟಿದ್ದಾರೆ ರಾಮನಗರದಲ್ಲಿ.
ಅವರು ಮಾಡಿರ್ತಕ್ಕಂಥದ್ದು ಒಂದೊಂದು ಕೆಲಸನ ಹೇಳ್ಕೊಂಡು ಹೋದ್ರೆ ಭಾಳಷ್ಟು ಅವ್ರು ಏನು ಫಲಾಪೇಕ್ಷೆ ಇಲ್ಲದೆ ಒಂದು ಓಟ್ ಹೇಳ್ಕೊಳ್ಳೋರು ಮಾಡೋರು ಆಗೋದು. ಆಮೇಲೆ ಅವರು ನನಗ್ಯಾಕೋ ಜನ ತಿರಸ್ಕಾರ ಮಾಡಿದ್ರು ಅಂತೇಳಿ ಬಿಟ್ಬಿಟ್ಟು ಆಮೇಲೆ ಹೊಸ ಪೀಳಿಗೆ ಬರಲಿ ಅಂತೇಳಿ ಪಾಪ ಅವರು ಬೇರೆ ಬಿಟ್ಕೊಟ್ರು.